ಇನ್ನು ಭದ್ರಾ ನದಿ ತಟದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಮರಳುಗಾರಿಕೆಯ ಸಂದರ್ಭದಲ್ಲಿ ದಾಳಿ ಮಾಡಿದಂತ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ದುರಂತ ಅಂತ ಅಂದ್ರೆ ಕೈ ಶಾಸಕ ಸಂಗಮೇಶ್ ಅವರ ಸುಪುತ್ರ ಬಸವೇಶ್ ಈ ರೀತಿಯಾಗಿ ನಿಂದಿಸಿರೋದು ಅನ್ನುವಂಥದ್ದು ಆರೋಪಿಸಲಾಗ್ತಾ ಇದೆ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬಹಳ ಬೆಳವಣಿಗೆಗಳು ನಡೆದಿದೆ ಕೂಡ. ಏನೇನಾಗಿದೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇವರೇ ನೆಟ್ಟಿಗೆ ಮಾತಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಾ? ಬಿ ಆಡಿಯೋ ಉದ್ದಕ್ಕೂ ಬರೀ ಬಿ ಅಷ್ಟಕ್ಕೂ ಹೀಗೆ ಕೇಳಿಸಿಕೊಳ್ಳೋದಕ್ಕೂ ಸಾಧ್ಯವಾಗದ ರೀತಿ ಬೈತಿರೋದು ಕಾಂಗ್ರೆಸ್ ಶಾಸಕನ ಸುಪುತ್ರ ಎನ್ನಲಾಗ್ತಿದೆ. ಕರ್ತವ್ಯ ಮಾಡೋದಕ್ಕೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಳ್ತಾ ಇರೋದು ಯಾರೋ ಸಾಮಾನ್ಯ ಮಹಿಳೆಯಲ್ಲ. ಇವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ. ಮಹಿಳಾ ಅಧಿಕಾರಿಗೆ ಶಾಸಕ ಸಂಗಮೇಶ್ ಪುತ್ರನಿಂದ ನಿಂದನೆ. ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ದಾಳಿ ವೇಳೆ ದರ್ಪ. ಇಲ್ಲಿ ನಿಂತಿದ್ದಾನಲ್ಲ, ಈತನ ಹೆಸರು ಬಸವೇಶ್, ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಸುಪುತ್ರ. ವಿಷಯ ಅಂದ್ರೆ ಭದ್ರಾ ನದಿ ತಟದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೆಯುತ್ತಿದೆ. ಈ ವೇಳೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಜ್ಯೋತಿ ಏಕಾಏಕಿ ದಾಳಿ ನಡೆಸಿದ್ರು. ಮಹಿಳಾ ಅಧಿಕಾರಿ ಎದುರಾಗ್ತಾ ಇದ್ದಂತೆಯೇ ಮರಳು ಸಾಗಣೆ ಮಾಡ್ತಾ ಇದ್ದವನೊಬ್ಬ ಸಂಗಮೇಶ್ ಪುತ್ರ ಬಸವೇಶ್ಗೆ ಕರೆ ಮಾಡಿದ್ದ. ಅಧಿಕಾರಿ ಪರ ನಿಲ್ಲಬೇಕಾಗಿದ್ದ ಶಾಸಕರ ಸುಪುತ್ರ ಫೋನ್ ಕರೆಯಲ್ಲೇ ದರ್ಪ ಮೆರೆದಿದ್ದಾನೆ. ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿದ್ದಾನೆ. ಈ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗಿದೆ. ಇವರೇ ನೆಟ್ಟಿಗೆ ಮಾತಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬೇಡ ಸ್ಪಾಟಿಗೆ, DSP ಬರ್ತಾರಂತೆ. ಭದ್ರಾವತಿ ತಾಲೂಕು ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ. ಶಾಸಕರ ಪುತ್ರ ಬಸವೇಶ್ಗೆ. ಇನ್ನು ಬಿಜೆಪಿ ನಾಯಕರು ಸಂಗಮೇಶ್ ಪುತ್ರನ ವಿರುದ್ಧ ಸಿಡಿದೆದ್ದಿದ್ದಾರೆ. ಭದ್ರಾವತಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬಸವೇಶ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಂಜುಳಾ ಕೂಡ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿ ಬಸವೇಶ್ ಜನ್ಮ ಜಾಲಾಡಿದ್ದಾರೆ. ಈಗಾಗಲೇ ಜೈಲು ವಾಸವನ್ನ ಕಂಡಂತಹ ಶಾಸಕರ ಪುತ್ರ ರತ್ನ ಬಸವೇಶ್ ಎಷ್ಟು ತಿಂಗಳಿದ್ರಪ್ಪ ಜೈಲಲ್ಲಿ? 45 ದಿವಸ ಜೈಲನ್ನ ಅನುಭವಿಸ್ಕೊಂಡ್ ಬಂದು ಅವ್ರು ಪೂರ್ತಿ ಪಾಗಲ್ ಹೋಗಯ್ಯ, ಪೂರ್ತಿ ಅವ್ರಿಗೆ ಹುಚ್ಚಿಡಿದಿದೆ. ಅಭಿವೃದ್ಧಿ ಕಾರ್ಯ ಇಲ್ಲದಕ್ಕೆ ಮರಳು ಮಾಫಿಯಾ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿ. ಕೈ ಶಾಸಕನ ಸುಪುತ್ರನ ನಡೆ ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯವಿಲ್ಲ, ಅದಕ್ಕೆ ಮರಳು ಮಾಫಿಯಾ ನಡೆಯುತ್ತಿದೆ ಅಂತ ಅಶೋಕ್ ಗುಡುಗಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಚನ್ನಬಸಪ್ಪ ಜನ ನಿಮ್ಮನ್ನ ಇದಕ್ಕೇನೆ ಗೆಲ್ಲಿಸಿರೋದು ಅಂತ ಪ್ರಶ್ನಿಸಿದ್ದಾರೆ. ನೀವು ಮರಳು ದಂಧೆಯನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಕಾಂಗ್ರೆಸ್ಸಿನ MLAಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಈಗ. ಯಾಕಂದರೆ ಅಭಿವೃದ್ಧಿಗೆ ಹಣ ಇಲ್ಲ, ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೀತಾ ಇಲ್ಲ. ಅವ್ರಿಗೆ ಇರೋವಂಥ ಚಾಯ್ಸು ಈ ಟ್ರಾನ್ಸ್ಫರಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ಅದು ಸಭ್ಯತೆಯ ಭಾಷೆ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದವ್ರಿಗೆ ಕ್ರಮ ಆಗಬೇಕು. ಮಂತ್ರಿಗೆ ಅಪಮಾನ ಆದರೆ ಸಹಿಸೋದಿಲ್ಲ ಸರ್ಕಾರ, ಆದರೆ ಅಧಿಕಾರಿ ಹೆಣ್ಮಗಳಿಗೆ ಅಪಮಾನ ಆದರೆ ಇಷ್ಟೊಂದು ಸಹಿಷ್ಣುತೆಯಿಂದ ಇರ್ತೀರಲ್ಲ ನೀವು. ನಿಮ್ಮದೊಂದು ಬದುಕ, ನಿಮ್ಮದೊಂದು ಸರ್ಕಾರನ, ಇದಕ್ಕೆ ನಿಮ್ಮನ್ನು ಜನ ಗೆಲ್ಲಿಸಿದ್ದು. ಪೊಲೀಸರಿಗೆ ನಾವು ಸೂಚನೆ ಕೊಡೋದಿಲ್ವಲ್ಲ. ಬಸವೇಶ್ ಆಡಿಯೋಗೆ ಪರಮೇಶ್ವರ ಪ್ರತಿಕ್ರಿಯೆ. ಬಸವೇಶ್ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ ಮಾತನಾಡಿದ್ದಾರೆ. ನಾವು ಪೊಲೀಸರಿಗೆ ಸೂಚನೆ ಕೊಡೋದಿಲ್ಲ, ತಪ್ಪು ಮಾಡಿದ್ರೆ ಅವರೇ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಸಚಿವ ರಾಜಣ್ಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಪುತ್ರ ಮಹಿಳಾ ಅಧಿಕಾರಿ ಮೇಲೆ ಅವಾಚ್ಯವಾಗಿ ಮಾತನಾಡಿರ್ತಕ್ಕಂಥ ಪ್ರಕರಣ ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕ್ರಮವಾಗಿ ಮೈನಿಂಗ್ ಕೂಡ ಅಲ್ಲಿ ನಡೀತಾ ಇದೆ, ಅದನ್ನು ತಡೆಯಕ್ಕೆ ಹೋಗಿಲ್ಲ ಮಹಿಳೆ.
ಗೊತ್ತಿಲ್ಲ ನನಗೆ ಆ ವಿಷಯ ಗೊತ್ತಿಲ್ಲ. ಬಟ್ ಅವರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ. ಒಂದು ವೇಳೆ ಆ ಥರದ್ದು ಇದ್ದರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ವೆರಿಫೈ ಮಾಡಿಕೊಂಡು ಕ್ರಮ ತಗೊಳ್ತಾರೆ. ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನು ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ. ರಾಜಕೀಯ ನಾಯಕರ ಜಟಾಪಟಿಗಳೇನೇ ಇರಲಿ, ಫೋನ್ ಕರೆಯಲ್ಲಿ ಬಳಸಿರೋ ಪ್ರತಿ ಮಾತು ಅಕ್ಷಮ್ಯ. ಈ ನಡುವೆ ಭದ್ರಾ ನದಿ ತಟದಲ್ಲಿ ಮರಳಿನ ಗುಡ್ಡೆ ಬಿದ್ದರೂ ಅಧಿಕಾರಿಗಳ ಗಮನಕ್ಕೆ ಬರದೇ ಇರೋದು ಅನುಮಾನವೇ ಸರಿ. ಬಸವರಾಜ್, ಟಿವಿ9 ಶಿವಮೊಗ್ಗ.